ಹೇಳಾಗಿದ್ರೆ ಹೇಳಿ. ನಾನು ಎಂಎಸ್ಪಿಎಲ್ ವಿಷಯದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಸರ್ಕಾರ ಅನ್ನೋ ಲೆಕ್ಕಕ್ಕಿದೆ. ಎಂಎಸ್ಪಿಎಲ್ ವಿಷಯದಲ್ಲಿ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿ. ಇಲ್ಲಿ ಎಲ್ಲರೂ ಹೋರಾಟ ಮಾಡಿದ್ರು, ಅದರ ವಿರುದ್ಧವಾಗಿ ಜನ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಸರ್ಕಾರ ನಡ್ಕೊಳ್ತದೆ. ಅಲ್ಲಿ ಈ ಭಾಗದ ಜನ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಸರ್ಕಾರ ನಡ್ಕೊಳ್ತದೆ. ಒಬ್ಬೊಬ್ರು ಕೇಳ್ರಿ. ನೀವು ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಬಗ್ಗೆ ಕೇಳ್ತಾ ಇದ್ರಿ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದೆ. ಯಾರು ಮಾತಾಡ್ತಾರಲ್ಲ ಕೇಂದ್ರ ಸರ್ಕಾರ ಕೇಳಿ ಅಂತೇಳಿ ಅವ್ರಿಗೆ ಕೇಂದ್ರ ಸರ್ಕಾರ ಪರಿಸರ ಅನುಮತಿಯನ್ನ ಕೊಟ್ಟಿದ್ದಾರೆ. ಅವರು 2025ಗೆ ಕುಮಾರಸ್ವಾಮಿ ಅವರು ಬಂದು ಹೋದ್ರಲ್ಲ, ಅದಾದ್ಮೇಲೆ ಇಮಿಡಿಯೇಟ್ಲಿ ಅವತ್ತು ದಿವಸ ಅಲ್ಲಿ ಪರಿಸರ ಅನುಮತಿ ಕೊಟ್ಟಿದೆ. ಪರಿಸರ ಅನುಮತಿ ಕೊಡೋರು ಅವರು. ಏನು ಹೇಳಿದ್ದೇನೆ, ಇಂಗ್ಲಿಷ್ ನಲ್ಲಿ ಹೇಳಿದ್ದೆ, ಕನ್ನಡದಲ್ಲಿ ಹೇಳಿದ್ದೆ. ನಾನು ಪಬ್ಲಿಕ್ ಒಪಿನಿಯನ್ ಅಂತ ಹೇಳಿಲ್ಲ, ಸ್ವಾಮೀಜಿ ಅವ್ರಿಗೆ ಬಂದು ಬೇಕಾಗ್ತದೆ ಅಂತ ಹೇಳಿದೀನಿ. ಅದು ಸ್ವಾಮೀಜಿ ಯಾರಿಗೆ ಮುಖ್ಯಮಂತ್ರಿ ಅವರು ನಮ್ಮ 450 ಬೆಡ್ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ನೀವು ಬರ್ತಾ ಇಲ್ಲ, ಹಾಳು ಬಿಡ್ತಾ ಇಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದ್ದು. ತಾವು ಈಗ 2 ಸಲ ಮೂರನೇ ಸಲ ಬರ್ತೀನಿ. ಅದು ಉದ್ಘಾಟನೆ ಮಾಡ್ಲಿಕ್ಕೋಸ್ಕರನೇ ಯಾವ್ದು ಡೇಟ್ ಫಿಕ್ಸ್ ಆಗಿದ್ಯಾ? ಮಾಡಿದ್ರು ಸರ್. ಸೆಷನ್ ಇತ್ತಲ್ಲ, ಅದಕ್ಕೋಸ್ಕರ ಮುಂದಕ್ಕೆ ಆಗ್ತು. ಇನ್ನೊಂದು ಈ ತಿಂಗಳೊಳಗಡೆ ಡೇಟ್ ಕೊಡ್ತೀನಿ. ಆ ಡೇಟ್ ನಲ್ಲಿ ಬಂದು ಉದ್ಘಾಟನೆ ಮಾಡಿ. ಕಾಂಗ್ರೆಸ್ ಸರ್ಕಾರ ಶಿಲಾಯುಗದ ಕಾಲಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಬೇರೆ ದೇಶದಲ್ಲಿ, ಬೇರೆ ರಾಜ್ಯಗಳು, ಬೇರೆ ದೇಶಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಹೋಗಿದಾವ. ಅಮೆರಿಕ ಹೋಗಿದೆ, ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ, ಅವೆಲ್ಲ ಶಿಲಾಯುಗಕ್ಕೆ ಕೊಟ್ಟೋದ್ವಾ? ವೈ ದೇ ಆರ್ ಅಫ್ರೈಡ್ ಆಫ್ ಬ್ಯಾಲೆಟ್ ಪೇಪರ್?